ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಓಕೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಟ್ರಿಪ್ 2 ದಿನದ ಆ್ಯಕ್ಚುಲಿ ಮುಗಿಸ್ಕೊಂಡು ಬಂದು ತುಂಬ ಚೆನ್ನಾಗಿತ್ತು. ನಿಮ್ಗಳಿಗೂ ತೋರಿಸ್ದೆ ಹೇಗಿತ್ತು ಅಂತ. ಆದರೆ ದರ್ಶನ ಆಗೋಷ್ಟು ತುಂಬ ಲೇಟ್ ಆಗೋಯ್ತು. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಆ್ಯಂಡ್ VIP ಟಿಕೆಟ್ ಮಾಮೂಲಿ 500 ರೂಪಾಯಿ ಬರ್ತಲ್ಲ, ಅದು ಕೂಡ ತೊಗೊಳಕ್ಕೆ ಆಲ್ಮೋಸ್ಟ್ 2 ಅವರ್ಸ್ ಕ್ಯೂನಲ್ಲಿ ನಿಂತ್ಕೊಂಡು ಅದಾದಮೇಲೆ ಮತ್ತೆ 2 ಅವರ್ಸ್ ದರ್ಶನಕ್ಕೆ ಕ್ಯೂ ಅಂತೆ. ತುಂಬ ಜನ ಇದ್ದರು. ಸೊ ಲೈಕ್ ನಾವು ಹೋಗಿ ಟೈಮೇ ಸರಿಗಿರಲಿಲ್ವಾ ಅಥವಾ ಯಾವಾಗಲೂ ಹಾಗೇನಾ ಗೊತ್ತಿಲ್ಲ. ಸೊ ಎನಿವೇಸ್ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದು ಚೆನ್ನಾಗಿತ್ತು. ಬಟ್ ಅಂದರೆ ಹಾಗೆ ತುಂಬ ಬಿಸಿಲು, ಆಲ್ಮೋಸ್ಟ್ 40-42 ಡಿಗ್ರಿ, ತುಂಬ ಬಿಸಿಲು ಅಂತ ನಮಗೆ ಅನಿಸ್ತು. ಅದು ಬರೀ ಕಾಲಲ್ಲಿ ಓಡಾಡೋದು ಸ್ವಲ್ಪ ಪ್ರಾಬ್ಲಮ್. ಆ್ಯಂಡ್ ತೋರಿಸ್ತೀನಿ ಯಾವ ಥರ ಅಲ್ಲಿ ಪ್ರಸಾದ ಎಲ್ಲ ಯಾವ ಥರ ಕೊಡ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ ಇವತ್ತಿನ ವೀಡಿಯೋಲಿ. ಆ್ಯಂಡ್ ಬರ್ತಿದ್ದಂಗೆ ಫಸ್ಟು ಆ್ಯಕ್ಚುಲಿ ನಾವು ಬಂದಿದ್ದು ಸಂಡೇ ಬೆಳಗ್ಗೆ ಬಂದು ಸ್ವಲ್ಪ ಎಲ್ಲ ಮನೆ ಮೇಲೆ ರೆಸ್ಟ್ ಮಾಡಿ ಎಲ್ಲ ಆಯಿತು. ನನಗೆ ಮತ್ತೆ ಮಂಡೇ ಬಂತು ಆ್ಯಸ್ ಯೂಶುವಲ್ ಎಲ್ಲದಕ್ಕೂ ರೆಡಿ ಆಗಲೇಬೇಕು. ವೀಕ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಫಸ್ಟು ಬಟ್ಟೆಗಳೆಲ್ಲ ಮೆಷಿನ್ ಹಾಕಬೇಕು. ಫಸ್ಟ್ ಅದು ಮೇಯ್ನ್. ಯಾಕೆಂದರೆ ಒಗೆಯೋ ಬಟ್ಟೆಗಳು ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡ್ಬಿಟ್ಟಿದ್ವಲ್ಲ, ಸೊ ಅದೆಲ್ಲ ಫಸ್ಟು ಮೆಷಿನ್ಗೆ ಹಾಕಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ಬೆಳಗ್ಗೆ ತಿಂಡಿ ಮಾಡ್ತಿದ್ದೆ. ಟೈಮ್ ಈಗ 8:15. ತಿಂಡಿಗೆ ಆ್ಯಸ್ ಯೂಶುವಲ್ ಅಡೆಗೆ ನೆನೆಸಿದೆ, ಅಂದರೆ ಎಲ್ಲ ಬೇಳೆಗಳು ಹಾಕಿ ದೋಸೆಗೆ ನೆನೆಸಿದೆ. ಅದ್ರ ಜೊತೆ ಟೊಮ್ಯಾಟೊ ಚಟ್ನಿ, ಆಮೇಲೆ ಬೆಂಡೆಕಾಯಿ ಸುಮ್ಮನೆ ಫ್ರೈ ಥರ ಅವನಲ್ಲಿ ಹಾಕ್ತೀವಿ. ಫ್ರೈ ಅಂದರೆ ಆಯಿಲಲ್ಲಿ ಹಾಕಿ ಫ್ರೈ ಮಾಡಲ್ಲ, ಜಸ್ಟ್ ಕ್ರಿಸ್ಪಾಗಿ ಕುರ್ಕುರೆ ಥರ ಆಗುತ್ತೆ ಅಷ್ಟೇ, ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆ ಬೀಟ್ರೂಟ್ ಪಲ್ಯ ಮತ್ತು ಟೊಮ್ಯಾಟೊ ಪಲ್ಯ ಮಾಡ್ತಿದ್ದೆ. ತುಂಬ ಜನ ಈ ರೆಸಿಪಿ ಕೇಳಿದ್ರಿ. ಟೊಮ್ಯಾಟೊ ಪಲ್ಯ ಸಿಂಪಲಾಗಿ ಹೇಗೆ ಮಾಡ್ತೀರಾ ತೋರಿಸಿದ್ರೆ, ನಾನು ತುಂಬ ಮಿಕ್ಸಿ ಹಾಕೋದು ಪುಡಿ ಮಾಡ್ಕೊಳ್ಳೋದು ಅವೆಲ್ಲ ಏನಿಲ್ಲ. ಸಿಂಪಲಾಗಿ ರೆಸಿಪಿನ ನಿಮ್ಗಳಿಗೂ ತೋರಿಸ್ತೀನಿ. ಜಸ್ಟ್ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಹಾಗೆ ಅದಕ್ಕೆ ತುಂಬ ಟೊಮ್ಯಾಟೊ ಮನೆಯದು ಬಿಟ್ಟಿದೆ. ಇದು ಚೆರಿ ಟೊಮ್ಯಾಟೊ, ತುಂಬ ಸಲ ತೋರಿಸಿದ್ದೀನಿ. ತುಂಬ ಹುಳಿ ಇರುತ್ತೆ. ಸೊ ಹಾಗಾಗಿ 2 ದೊಡ್ಡ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಚಿಕ್ಕ ಟೊಮ್ಯಾಟೊನೂ ಹಾಕ್ತಾಯಿದ್ದೀನಿ. ಸೊ ಫಸ್ಟು ಒಂದು ಕಡಾಯಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಫಸ್ಟು, ಇದಕ್ಕೆ ಇಂಗು ಮ್ಯಾಂಡೇಟ್ರಿ, ಬೇಕೇ ಬೇಕು. ಯಾಕಂದರೆ ಟೇಸ್ಟ್ ಕೊಡೋದೇ ಇಂಗು. ಸೊ ಇದು ಚಟ ಅಂದಮೇಲೆ ಟೊಮ್ಯಾಟೊ 2 ದೊಡ್ಡದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕದು ಒಂದಷ್ಟು ಇತ್ತು ಮನೇಲಿ ಬಿಟ್ಟಿದೆ. ಟೊಮ್ಯಾಟೊ ಫ್ರೈ ಆಗಬೇಕಾದ್ರೆ 1 ಚಿಟಿಕೆ ಅರಿಶಿನ. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಿ ಫುಲ್ ಸಾಫ್ಟ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಆ್ಯಕ್ಚುಲಿ ಏನು ಅಂತಂದರೆ ಚೆರ್ರಿ ಟೊಮ್ಯಾಟೊ ಹಾಕಿರೋದ್ರಿಂದ ಹುಳಿ ಚೆನ್ನಾಗಿ ಬರುತ್ತೆ, ಸಕ್ಕತ್ ಟೇಸ್ಟ್. ತುಂಬ ಹುಳಿ ಇದೆ, ಹಾಗಾಗಿ ಸ್ವಲ್ಪ ಮಧ್ಯ ಅದನ್ನು ಮಿಕ್ಸ್ ಮಾಡ್ತೀವಿ. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ತುಂಬ ಏನು ಹಾಕ್ತಿಲ್ಲ, ಯಾಕಂದರೆ ಹುಳಿನೂ ಇರುತ್ತಲ್ಲ, ಹಾಗಾಗಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಉಪ್ಪು ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಳುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ಎಲ್ಲ ಮೆತ್ತಗಾಗಿದೆ, ಸಾಫ್ಟಾಗಿದೆ ಟೊಮ್ಯಾಟೊ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದೂ ಬೇಕು, ಯಾಕಂದರೆ ಹುಳಿ ಹಾಕಿರ್ತೀವಲ್ಲ, ಟೊಮ್ಯಾಟೊ ಹುಳಿ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ. ನೀರೆಲ್ಲ ಏನೂ ಹಾಕೋತಿಲ್ಲ ನಾನು. ತುಂಬ ನಿಮಗೆ ನೀರಾಗಿ ಬೇಕು ಗೊಜ್ಜು ಅಥವಾ ಪಲ್ಯ ಅಂದರೆ ಮಾತ್ರ ಹಾಕ್ಕೋಬೋದು. ಈಗ ಇದಕ್ಕೆ ನಾರ್ಮಲಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಚಿಲ್ಲಿ ಪೌಡರ್. ಇದು ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್. ಕಲರು ಚೆನ್ನಾಗಿ ಬರುತ್ತೆ. ಅದು ಕಲರ್ ಏನಕ್ಕೆ ಚೆನ್ನಾಗಿ ಬರುತ್ತೆ, ನಾನು ಇದು ಮಾಡಿರೋದು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡು. ಬ್ಯಾಡಗಿ ಖಾರಕ್ಕೆ ಒಂದು ಸ್ವಲ್ಪ ಗುಂಟೂರು ಅಷ್ಟೇ. ಸೊ ಮನೆಯಲ್ಲೇ ಮಾಡಿರೋದ್ರಿಂದ ಕಲರ್ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ಇಷ್ಟು ಸಾಕು, ಖಾರ ತುಂಬ ಬೇಡ. ಹಾಗಾಗಿ ಇದೊಂದು 2 ನಿಮಿಷ ಬಿಟ್ಟರೆ ಹಾಗೆ ನಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಬಿಟ್ಕೋತಾ ಇದೆ. ಸೊ ಇಷ್ಟು ಬಿಟ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ಈಗ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಈಗ ಬೇಕಿದ್ರೆ ನೀವು ಈರುಳ್ಳಿ ಆ್ಯಡ್ ಮಾಡ್ಕೊಬೋದು. ಅದೆಲ್ಲ ಲೈಕ್ ನಿಮಗೆ ಹೆಂಗೆ ಚೇಂಜ್ ಬೇಕು ಟೇಸ್ಟ್ ಅಂತ ಅದನ್ನು ಮಾಡ್ಕೊಂಡು. ಬಟ್ ನಾನೇನು ಅಂದರೆ ಇದಕ್ಕೆ ಸಿಂಪಲಾಗಿ ಬೇಗ ಆಗಬೇಕು, ಟೇಸ್ಟಿಯಾಗೂ ಇರಬೇಕು ಅಂತ ಇದನ್ನು ಪಲ್ಯ ಮಾಡ್ತೀನಿ. ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ಸ್ಟೋರಿನಲ್ಲಿ ಹಾಕ್ತಾರೆ, ತುಂಬ ಜನ ಕೇಳಿದ್ರಿ ಟೊಮ್ಯಾಟೊ ಪಲ್ಯ ಅಥವಾ ಚಟ್ನಿದು ರೆಸಿಪಿ ತೋರಿಸಿದ, ಹಾಗಾಗಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದಕ್ಕೆ ಮತ್ತೆ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕಲ್ಲ, ಯಾಕಂದರೆ ಬರೀ ಟೊಮ್ಯಾಟೊ ಫ್ಲೇವರ್ ಮಾತ್ರ ಚೆನ್ನಾಗಿರುತ್ತೆ ಬಾಡಿಸ್ಕೊಳಕ್ಕೆ. ಬೇಕಿದ್ರೆ ನಿಮಗೆ ಆಪ್ಷನಲ್
ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು. ಇಲ್ಲಿ ನೋಡಿ ಏನು ಸೂಪರಾಗಿ ಖಾರವಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಳ್ದಂಗೆ ತಿಂಡಿ ಅಡೆದೇನು ರೆಸಿಪಿ ತೋರಿಸ್ತಿಲ್ಲ, ಸಿಂಪಲ್ ಎಲ್ಲ ಬೇಳೆಗಳು ಎಕ್ಸೆಪ್ಟ್ ಉದ್ದಿನಬೇಳೆ ಹಾಕಿಲ್ಲ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಅದ್ರ ಜೊತೆ ಮಸೂರ್ ದಾಲ್ ಇಷ್ಟನ್ನು ಹಾಕಿ ನೆನೆಸ್ಬಿಟ್ಟು ತುಂಬ ಕಮ್ಮಿ ಅಕ್ಕಿ ಹಾಕಿದೆ. ಒಂದು ಅರ್ಧ ಕಪ್ಪಷ್ಟು ಅಥವಾ ಒಂದು 2 ಹಿಡಿಯಷ್ಟು ಅಕ್ಕಿ, ಹಾಗೆ ಒಣಮೆಣಸಿನ್ಕಾಯಿ 2 ಹಾಕಿದೆ. ಗುಂಟೂರು ಹಾಗೆ ಬ್ಯಾಡಗಿ, ಗುಂಟೂರು ಖಾರ ಬರೋಕ್ಕೆ, ಬ್ಯಾಡಗಿ ಕಲರ್ ಬರೋಕ್ಕೆ. ಒಂದು ಸ್ವಲ್ಪ ಇಂಗು, ಶುಂಠಿ, ಮೆಣಸು, ಮೇಲೆ ಒಂದು ಸ್ವಲ್ಪ ಜೀರಿಗೆ. ಇದಕ್ಕೆ ಬೇಕಾದ್ರೆ ಈರುಳ್ಳಿನೂ ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬೋದು. ಬಟ್ ನಾನು ಸ್ವಲ್ಪ ಪ್ಲೇನಾಗಿ ಇಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಲೈಟಾಗಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟಿದ್ದೆ. ತುಂಬ ಕಲರ್ ಬರೋಷ್ಟು ಹಾಕಿಲ್ಲ, ಯಾಕಂದರೆ ಈ ರೆಡ್ ಕಲರ್ ಚೆನ್ನಾಗಿರುತ್ತೆ ಅಂತ. ಮಾಮೂಲಿ ದೋಸೆ ಥರ ಮಾಡ್ಕೊಂಡು ತುಂಬ ಫೀಲಿಂಗ್ ಆಗಿರುತ್ತೆ. ಸೊ ಇವತ್ತು ಆ್ಯಕ್ಚುಲಿ ಇದು ಫುಲ್ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಪ್ರೋಟೀನ್ ಕಾಳು ನೆನೆಸಿಟ್ಟಿದ್ದೀನಿ, ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ. ಮಧ್ಯಾಹ್ನಕ್ಕೆ ಪ್ರೋಟೀನ್ ಕಾಳು ಮಾಡ್ಕೊತೀನಿ. ಸೊ ಈಗ ಸದ್ಯಕ್ಕೆ ರೆಡಿ ಆಗ್ತಿದ್ದು, ಪ್ಲೇಟಿಗೆ ಹಾಕಿದ್ಮೇಲೆ ತೋರಿಸ್ತೀನಿ. ಅಡೆ ದೋಸೆ, ಅದ್ರ ಜೊತೆ ರೆಡಿ ಮಾಡಿದಂಥ ಟೊಮ್ಯಾಟೊ ಪಲ್ಯ, ಹಾಗೆ ಒಂದು ಸ್ವಲ್ಪ ಬೀಟ್ರೂಟ್ ಪಲ್ಯ, ಅದ್ರ ಜೊತೆ ಆ ಬೆಂಡೆಕಾಯಿ ಫ್ರೈ ಥರ ಮಾಡಿದ್ವಿ ಅವನ್ಗೆ ಹಾಕಿ. ಫೈನಲಿ ಎಲ್ಲ ಆದಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ದೋಸೆ ಹೇಗೆ ಏಳುತ್ತೆ ಅನ್ನೋದು ನೋಡೋಣ. ಆ್ಯಕ್ಚುಲಿ ಇದು ದೋಸೆ ಪ್ರಾಬ್ಲಮ್ ಇಲ್ದಂಗೆ ಹೇಳುತ್ತೆ. ಅಡೆ ಕ್ಲೀನಾಗಿ ಬರುತ್ತೆ, ಪ್ರಾಬ್ಲಮ್ ಇಲ್ದಂಗೆ. ಸೊ ಇದಕ್ಕೆ ಆ್ಯಕ್ಚುಲಿ ಮಾಡ್ಬೇಕಾದ್ರೆ ಒಂಚೂರು ತುಪ್ಪ ಹಾಕಿದ್ದೀನಿ, ಹಾಗಾಗಿ ತುಪ್ಪ ಹಾಕ್ತಿಲ್ಲ. ಇದ್ರ ಜೊತೆ ಸ್ವಲ್ಪ ಸೈಡಿಗೆ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಟೊಮ್ಯಾಟೊ ಪಲ್ಯ. ಸೊ ಇಷ್ಟು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ. ಇದು ಪ್ರೋಟೀನ್, ಇದು ಮಾಮೂಲಿ ತರಕಾರಿ, ಟೊಮ್ಯಾಟೊ ಫೈಬರ್ ಎಲ್ಲ ಇರುತ್ತೆ, ಬೆಂಡೆಕಾಯಿ ಹಾಗೆ ಬೀಟ್ರೂಟ್. ಇದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಕಾಳನ್ನ ಯೂಸ್ ಮಾಡಿಲ್ಲ, ಯಾಕಂದರೆ ಬೇಳೆ ಜಾಸ್ತಿ ಇಲ್ಲ. ಎರಡೂ ಒಟ್ಟಿಗೆ ಸೇರಿಟ್ರೆ ಕೆಲವ್ರಿಗೆ ಅದು ಒಂಥರ ಅರ್ಗಲ್ಲ, ಬೇಗ ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಇದೆ. ಇದು 2 ದೋಸೆ ತಿಂತೀವಿ ಚಿಕ್ಕದು. ಇಷ್ಟು ತರಕಾರಿಗಳು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ತೋರಿಸ್ದೆ ಏನೇನು ಮಾಡಿದ್ದೆ ಅಂತ. ಅದಾದಮೇಲೆ ಎಲ್ಲ ನಿಮ್ಗೆ ಹೇಳಿದೆ, ಊರಿಂದ ಬರ್ತಿದ್ದಂಗೆ ಎಷ್ಟೊಂದು ಕೆಲಸಗಳಿತ್ತು ಅಂತ. ಆ್ಯಂಡ್ ಈ ವಿಡಿಯೋ ಎಲ್ಲ ಪೋಸ್ಟ್ ಸ್ವಲ್ಪ ಲೇಟ್ ಆಗ್ತದೆ, ಯಾಕಂದರೆ ಬೇರೆ ಕೆಲಸ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ, ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಅಲ್ಲಿ ಅಷ್ಟು ರಶ್ ಇತ್ತು ಅಂದರೆ ಯಾರಾದರೂ ಅದೇ ತುಂಬ ಜನ ಹೋಗುವಂಥ ಜಾಗ ಅಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಸಿಕ್ಕಾಪಟ್ಟೆ ರಶ್ ಇತ್ತು. 500 ರೂಪಾಯಿ ಟಿಕೆಟ್ ತೊಗೊಳೋಕ್ಕೆ 2 ಅವರ್ಸ್ ಕ್ಯೂ, ಅದಾದಮೇಲೆ 500 ರೂಪಾಯಿ ಟಿಕೆಟ್ ದರ್ಶನಕ್ಕೆ ಮತ್ತೆ ಇನ್ನೊಂದು 2-3 ಅವರ್ಸ್ ಕ್ಯೂ. ಇಷ್ಟು ರಶ್ ಮಿನಿಮಮ್ ಇತ್ತು. ಟಿಕೆಟ್ ತೊಗೊಂಡು VIP ಕ್ಯೂನಲ್ಲಿ ಹೋಗ್ತೀವಿ ಅಂದರು, ಇಷ್ಟು ಜನ ಇದ್ದರು. ಇಲ್ಲ ನಾರ್ಮಲಾಗಿ ಧರ್ಮ ದರ್ಶನ ಥರ ಇರ್ತಾರೆ, ಫ್ರೀ ದರ್ಶನ ಇರ್ತಾರೆ, ಅಲ್ಲಿ ಹೋದರೆ ಅರೌಂಡ್ 6 to 7 hours ಅಂತೆ. ನನಗೆ ಆಲ್ಮೋಸ್ಟ್ ತಿರುಪತಿ ಕ್ಯೂ ಥರ ಅನ್ನಿಸ್ಬಿಡ್ತು. ಸೊ ಅಷ್ಟು ಜನ. ಬಟ್ ಎನಿವೇಸ್ ಹೋಗಿದ್ವಲ್ಲ ಅಂತ ನಾವು ಸಿಂಪಲಾಗಿ ದೂರದಿಂದನೇ ದರ್ಶನ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಒಳಗಡೆಲ್ಲ ನಾನು ತುಂಬ ಶೂಟ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಹಿಂದಿನ ವೀಡಿಯೋದಲ್ಲಿ ಅಲ್ಲಿ ಆಚೆ ಕಡೆ ಎಲ್ಲ ಹೇಗಿದೆ ಅನ್ನೋದನ್ನು ತೋರಿಸ್ದೆ. ಆಮೇಲೆ ಅಂಬಾಭವಾನಿ ಲೈಕ್ ಹೆಣ್ದೇವರ ವರ್ಷಿಪ್ ಮಾಡೋರು ತುಂಬ ಜನ ಇರ್ತಾರೆ. ಆ್ಯಂಡ್ ಅವರೆಲ್ಲ ಗೊಂದಲ ಹಾಕ್ಸೋದು ಅವೆಲ್ಲ ಮಾಡ್ತಾರೆ. ನಮ್ಮ ಮನೆ ಅಂದರೆ ಅಜ್ಜಿ ಮನೇಲೂ ಅವೆಲ್ಲ ಮಾಡ್ತಾರೆ. ಅದೊಂದು ಫಂಕ್ಷನ್ ಆಗುತ್ತೆ ಅಂತ ಇದ್ದಾಗ, ಮದುವೆ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಈ ಥರದ್ದು ಏನೇ ಒಂದು ಒಳ್ಳೆ ಫಂಕ್ಷನ್ ಆಗುತ್ತೆ ಅಂದರೆ ಆ ಫಂಕ್ಷನ್ ಸ್ಟಾರ್ಟ್ ಆಗಿದ್ದ ಮುಂಚೆ ಗೊಂದಲ ಹಾಕ್ತಾರೆ. ಸೊ ನಮ್ಗೆ ಅದೆಲ್ಲ ನೋಡಿ ಸ್ವಲ್ಪ ಅಭ್ಯಾಸ ಇದೆ. ಆಮೇಲೆ ಆ ದೇವ್ರಿಗೆ ಜಾಸ್ತಿ ಅಂದರೆ ಅರ್ಶಿನ ಕುಂಕುಮನೆ. ಸೊ ನೀವು ನೋಡಿದ್ರೆ ಹಿಂದಿನ ವೀಡಿಯೋನಲ್ಲಿ ಆ್ಯಂಡ್ ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ, ಚೆಕ್ ಮಾಡಿ. ಅವರು ಕುಂಕುಮನ ಫುಲ್ ಹಚ್ಚಿರ್ತಾರೆ. ಆ ದೇವ್ರಿಗೆ ಜಾಸ್ತಿ ಅರ್ಶಿನ ಕುಂಕುಮನೆ. ಸೊ ಹಾಗಾಗಿ ಚೆನ್ನಾಗಿತ್ತು. ನಾನು ಹೋಗಿರಲಿಲ್ಲ, ಬಟ್ ಅವ್ರು ಹೋದ್ಸಲ ಎಲ್ಲ ಹೋದಾಗ ಆರಾಮಾಗಿ ನಿಧಾನಕ್ಕೆ ದರ್ಶನ ಮಾಡಿಕೊಂಡು ಖಾಲಿನೂ ಇತ್ತು, ಇಷ್ಟೊಂದು ರಶ್ ಇರಲಿಲ್ಲ ಅಂತ ಅಂದರು. ಬಟ್ ಎನಿವೇಸ್ ಹೋಗಿದ್ವಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಏನೋ ಒಂಥರ ಹೋಗಿ ಬಂದಿದ್ದೀವಿ ಅನ್ನೋ ಒಂದು ಖುಷಿ ಇತ್ತು. ಆ್ಯಂಡ್ ನಾವು ತೊಗೊಂಡೋಗಿದ್ದು ಉಡಿ ತುಂಬೋದು ಎಲ್ಲನೂ ಅಷ್ಟೊಂದು ಈಸಿಯಾಗಿ ಫ್ರೀಯಾಗಿ ಇಟ್ಬಿಟ್ಟು ಕೊಟ್ವಿ. ಆ ಥರ ಎಲ್ಲ ಏನೂ ಇರಲ್ಲ. ತುಂಬ ರಶ್ ಇದ್ರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಂಡು. ಆ್ಯಂಡ್ ಅಲ್ಲಿ ಪ್ರಸಾದ ಅಂತ ಆ್ಯಕ್ಚುಲಿ ಒಳಗಡೆ ಏನೂ ಪ್ರಸಾದ ಕೊಡೋಲ್ಲ, ನಿಮಗೆ ತೋರಿಸಿದ ಅಲ್ಲಿ ಎಷ್ಟೊಂದು ಜನ ಕರೀತಾಯಿದ್ರು. ಸೊ ನಾವು ಹೋಗಿದ್ವಲ್ಲ ಅಂತ ಇದೊಂದು ತೊಗೊಂಡು ಬಂದೆ. ಏನು ಅಂತಾರೆ ಇದು ಬತ್ತಾಸ್ ಮತ್ತು ಕಡಲೆ ಪಪ್ಪು ಥರದ್ದು ಬರ್ತಾನೆ, ಇಷ್ಟೇ ಪ್ರಸಾದ. ಸೊ ಎಲ್ಲರಿಗೂ ಇದನ್ನೇ ಸ್ವಲ್ಪ ಸ್ವಲ್ಪ ಪ್ರಸಾದ ಥರ ಕೊಟ್ವಿ. ಆಮೇಲೆ ಅಲ್ಲಿ ಹೋದಾಗ ಅವರು ಅದ್ರ ಜೊತೆ ಅರ್ಶಿನ ಕುಂಕುಮ ತೊಗೊಂಡೋಗಿ ಅಂದರು. ಕೆಲವ್ರು ಏನಾರು ಆ ಥರ ಹೇಳ್ತಾರೆ ಅಂದಾಗ ಏನೋ ಒಂದು ಮನಸ್ಸಿಗೆ ಅವ್ರು ಹೇಳ್ತಾ ಇದ್ದಾರೆ ತೊಗೊಂಡೋಗೋಣ ಅಂತ. ಸೊ ಇದು ಚಿಕ್ಕ ಪ್ಯಾಕೆಟ್ದು ಅರ್ಶಿನ ಕುಂಕುಮ ತೊಗೊಂಡು ಬಂದೆ ಹೋಗಿದ್ನಲ್ಲ ಅಂತ. ಸೊ
ಇಷ್ಟೇ ಅಲ್ಲಿ ಇದು ಮಾಡಿದ್ದು. ಆ್ಯಂಡ್ ಈಗ ಎಲ್ಲ ಬಟ್ಟೆಗಳು ಫಸ್ಟ್ ಮೆಷಿನ್ಗೆ ಹಾಕಬೇಕು, ಯಾಕಂದರೆ ಎಲ್ಲ ಕೆಲಸ ಒಟ್ಟಿಗೆ ಆಗೋಗ್ಬಿಡುತ್ತೆ. ಸೊ ಅದೊಂದೇ ಮೇಯ್ನ್. ಇವಾಗ ಅದು ಮುಗಿಸ್ಕೊಂಡು ಈಗ ಸಾಕಷ್ಟು ಪ್ಯಾಕ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆ ನಾನು ಕೊಟ್ಟಿರೋ ಡ್ರೆಸ್ಗಳು ಮನೆಗೆ ತೋರಿಸಿದ ನಾನು ಅದಷ್ಟು ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಅಂತ ಎಲ್ಲ ಡ್ರೆಸ್ಗಳು ಹೊಲ್ಕೊಟ್ಟಿದ್ದಾರೆ. ಸೊ ನೋಡೋಣ, ವಿಡಿಯೋ ದೊಡ್ಡದಾಗಲ್ಲ ಅಂದರೆ ಇದೇ ವಿಡಿಯೋಲೇ ಅಟ್ಯಾಚ್ ಮಾಡ್ತೀನಿ ಹೆಂಗೆ ಡಿಸೈನ್ಗಳು ಯಾವ್ಯಾವ ಡಿಸೈನಲ್ಲಿ ಹೊಲಿಸಿದ್ದೀನಿ ಅಂತ. ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಆ ಡ್ರೆಸ್ ಡಿಸೈನ್ಗಳೆಲ್ಲ ತೋರಿಸ್ತೀನಿ. ಸೊ ಸಿಗ್ತೀನಿ ಮತ್ತೆ.